ನಮಸ್ಕಾರ ಕೇಳುಗ್ರೆ. ನನಗೆ ಗೊತ್ತು ನೀವು ಕತೆನ ತುಂಬ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ. ಬಟ್ ಏನು ಮಾಡೋದು, ವಾಯ್ಸ್ ಪೂರ್ತಿಯಾಗಿ ಹೋಗ್ಬಿಟ್ಟಿತ್ತು, ಹುಷಾರಿರಲಿಲ್ಲ. ಈಗ ಹುಷಾರಾಗಿದ್ದೀನಿ, ಅದಕ್ಕೆ ಕತೆನ ಮತ್ತೆ ಹಾಕ್ತಾ ಇದ್ದೀನಿ. ಕತೆನ ಡೈರೆಕ್ಟಾಗಿ ಶುರು ಮಾಡಿಬಿಡೋಣವಾ? ಭಾವಪುಟ 29ನೇ ಸಂಚಿಕೆ. ಅವನ ಪಕ್ಕದಲ್ಲಿ ಕುಳಿತಿದ್ದ ಅಪೂರ್ವ ಅವರನ್ನೇ ಬೆರಗು ಕಣ್ಣಿಂದ ನೋಡುತ್ತಿದ್ದಳಲ್ಲ. ಎಲ್ಲರ ದೃಷ್ಟಿಯು ಅವಳ ಮೇಲೆ ನಿಂತಿತು. ಅಪೂರ್ವ ಅಪ್ಸರೆ ಕೂಡ. ಅವಳ ಹೊಳೆಯುವ ಕಣ್ಣು ಎಲ್ಲರನ್ನೂ ಆಕರ್ಷಿಸಿದ್ದವು. ಅವಳ ಸಹಜ ಸೌಂದರ್ಯ ಎಲ್ಲರಿಗೂ ಮೆಚ್ಚುಗೆಯಾಗಿತ್ತು. ಇಂತಹ ಅದ್ಭುತ ಸುಂದರಿಯನ್ನ ನೋಡಿದ ಮೇಲೆ ಪಾಪ ನನ್ನ ಮಗ ಈ ಪ್ರಪಂಚವನ್ನ ಮರೆತರೂ ಆಶ್ಚರ್ಯವಿಲ್ಲ ಎಂದುಕೊಂಡು ಮುಗುಳ್ನಕ್ಕರು ಅರುಂಧತಿ. ಅವರು ತನ್ನನ್ನು ನೋಡಿ ಮುಗುಳ್ನಕ್ಕಿದ್ದಕ್ಕೆ ತಾನು ಸಹ ಚಂದದೊಂದು ನಗೆ ಬೀರಿದಳು ಅಪೂರ್ವ ಮನೆಯವರಿಗೆಲ್ಲ ಹಿಡಿಸಿಬಿಟ್ಟಳು. ಶಂಕರರು ಹೊಸದಾಗಿ ಬಂದವರಿಗೆ ಸ್ವಾಗತವನ್ನು ಕೋರುತ್ತಾ, ಈ ಕಾಲೇಜಿನ ವಿವರಗಳನ್ನು ನನ್ನ ತಂದೆ ನಿಮಗೆ ತಿಳಿಸ್ತಾರೆ, ನಿಮ್ಮೆಲ್ಲರಿಗೂ ಶುಭವಾಗಲಿ ಎನ್ನುತ್ತಾ ತಮ್ಮ ಹೆಂಡತಿ ಮತ್ತು ತಾಯಿಯನ್ನು ಕರೆದುಕೊಂಡು ಕ್ಲಾಸ್ ರೂಮ್ನಿಂದ ಆಚೆ ಹೋದರು. ಹೋಗುವಾಗ ಅಪೂರ್ವಳನ್ನೊಮ್ಮೆ ಕಣ್ಣು ತುಂಬಿಕೊಂಡು ಹೋಗುವುದನ್ನು ಮರೆಯಲಿಲ್ಲ. ಅರು, ನಿನ್ ಸೊಸೆ ಲಕ್ಷಣವಾಗಿದ್ದಾಳೆ ಕಣೆ, ಇವತ್ತು ನಮ್ಮೆಲ್ಲರ ದೃಷ್ಟಿನೇ ಬಿದ್ದಿರುತ್ತೆ. ಅತ್ತೆ, ಕಣ್ಣು ಮೂಗು ಬಾಯಿ ಎಲ್ಲ ತಿದ್ದಿ ಮಾಡ್ದಂತಿದೆ. ನಮ್ಮನ್ನು ನೋಡಿ ನಕ್ಳು, ಗಮನಿಸಿದ್ರಾ? ಅದಕ್ಕೆ ನನ್ನ ಮಗ ಅವಳ ಹಿಂದೆ ಬಿದ್ದಿದ್ದಾನೆ, ಶಂಕರರು ಹೇಳಿದ್ರು. ಅಂದ್ರೆ ನಿಮ್ಮಿಬ್ರಿಗೂ ನಿಮ್ ಸೊಸೆ ಒಪ್ಪಿಗೆ ಅನ್ನಿ? ನಾವು ಒಪ್ಪಿಲ್ಲ ಅಂದ್ರೆ ನಮ್ಮ ಮಗ ಬಿಡ್ಬೇಕಲ್ಲ. ಆದ್ರೂ ಬೇಡ ಅನ್ನೋಕೆ ಕಾರಣಗಳಾದ್ರೂ ಏನಿವೆ ಹೇಳಿ? ಅವನು ಅವಳ ಪಕ್ಕ ಕೂತ್ರೆ ಇಬ್ರಿಗೂ ಹೇಳಿ ಮಾಡ್ಸಿದ್ ಜೋಡಿ, ಶಿವ ಪಾರ್ವತಿಯರ ಹಾಗೆ. ನನಗೂ ಹಾಗೆ ಅನಿಸ್ತಿದೆ ಕಣೆ. ಆದಷ್ಟು ಬೇಗ ವಾಲ್ಗ ಉದ್ಸೋ ಹಾಗಾದ್ರೆ ಸಾಕು. ಅಮ್ಮ, ನಿನ್ ಮೊಮ್ಮಗ 1 ವರ್ಷ ಸಮಯ ಕೇಳಿದ್ದು ಮೊಮ್ಮಗಳನ್ನ ನೋಡ್ತಿದ್ದ ಹಾಗೆ ಮರೆತು ಹೋದ್ಯೋ ಹೇಗೆ? ಬನ್ನಿ, ಅಕ್ಕಪಕ್ಕ ತರಗತಿಗಳಿವೆ, ನಮ್ಮಿಂದ ತೊಂದರೆ ಆಗೋದ್ ಬೇಡ ಎಂದು ಅಲ್ಲಿಂದ ಅವರಿಬ್ಬರನ್ನು ಹೊರಡಿಸಿದರು ಶಂಕರ್ ಚಕ್ರವರ್ತಿಗಳು. ನಾನು ಈ ಕಾಲೇಜಿನ ಚೇರ್ಮನ್ ಅನ್ನೋದಕ್ಕಿಂತ ಈ ಕಾಲೇಜಿನ ಒಬ್ಬ ಸೇವಕ ಅಂದುಕೊಂಡ್ರೂ ಅಡ್ಡಿ ಇಲ್ಲ. ಈ ಸಮಾಜಕ್ಕೆ ನಮ್ಮ ಕುಟುಂಬದಿಂದ ಏನಾದರೂ ಒಂದು ಕೊಡುಗೆ ಕೊಡಬೇಕೆಂದು ಅನಿಸಿದಾಗ ಶುರುವಾಗಿದ್ದು ಈ ಕಾಲೇಜ್. ಈ ಕಾಲೇಜಿನ ಪ್ರತಿಷ್ಠೆ ಬಗ್ಗೆ ನೀವು ಈಗಾಗಲೇ ಸಾಧ್ಯವಾದಷ್ಟು ತಿಳಿದಿರ್ತೀರಿ. ಆದರೆ ಕಳೆದ 1 ವರ್ಷದಿಂದ ಕಾಲೇಜಿನ ವ್ಯವಸ್ಥೆ ಸ್ವಲ್ಪ ಹದಗೆಟ್ಟಿದ್ದು ಅಷ್ಟೇ ಸತ್ಯ. ಅದನ್ನು ಸರಿ ಮಾಡುವ ಕೆಲಸ ಈಗಾಗಲೇ ಶುರುವಾಗಿದೆ. ಇನ್ನೊಂದು ತಿಂಗಳಲ್ಲಿ ಅದು ಸರಿ ಹೋಗುವ ಭರವಸೆಯೂ ಇದೆ. ನೀವೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದೀರಿ ಅಂತ ಈ ಮಾತು ನಿಮ್ಗೆ ಹೇಳಬೇಕಾಗಿ ಬಂದಿದೆ. ಕಾಲೇಜ್ನಲ್ಲಿ ಎಲ್ಲಾದರೂ ಟೀಚರ್ಸ್ ಅಥವಾ ವಿದ್ಯಾರ್ಥಿಗಳಿಗೆ ರ್ಯಾಗಿಂಗ್ ಮಾಡುವುದು ಕಂಡ್ರೆ, ಸ್ಮೋಕಿಂಗ್ ಮಾಡುವುದು ಕಂಡ್ರೆ, ಕಾಲೇಜಿನ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು ಕಂಡ್ರೆ ದಯವಿಟ್ಟು ಎಂಥ ಕಾಲೇಜ್ಗೆ ಸೇರ್ಕೊಂಡೆ ಎಂದು ಒಮ್ಮೆಯೂ ಅಂದ್ಕೊಳ್ಬೇಡಿ. ನನ್ನ ಮನಸ್ಸಿಗೆ ವಿಪರೀತ ನೋವಾಗುತ್ತೆ. ಇಲ್ಲಿ ಪರಿಸ್ಥಿತಿ ಇಷ್ಟೊಂದು ಹದಗೆಟ್ಟಿದ್ದು ನಮಗೆ ಗೊತ್ತಾಗಿದ್ದು ಇತ್ತೀಚೆಗೆ. ನನ್ನ ಅತಿ ನಂಬುಗೆಯ ವ್ಯಕ್ತಿಯೊಬ್ಬರು ಎಲ್ಲವನ್ನೂ ಸರಿಪಡಿಸುವ ಜವಾಬ್ದಾರಿ ಹೊತ್ತಿದ್ದಾರೆ ಎನ್ನುತ್ತಾ ಋಷಿಯ ಮುಖ ನೋಡಿದರು ಅನಂತರು. ಇದೆಲ್ಲವೂ 1 ತಿಂಗಳಲ್ಲಿ ಸರಿ ಆಗೇ ಆಗುತ್ತದೆ ಎನ್ನುವ ಭರವಸೆ ನಾನು ನಿಮಗೆ ಕೊಡ್ತೇನೆ. ನನಗೆ ನಿಮ್ಮಿಂದ ಆಗಬೇಕಾದ ಕೆಲಸ ಇಷ್ಟೇ. ಮಕ್ಕಳಿಗೆ ಸರಿಯಾದ ಪಾಠ ಹೇಳ್ಕೊಡುವುದು, ಎಲ್ಲಾದರೂ ಈ ತರಹದ ಚಟುವಟಿಕೆಗಳು ಕಂಡ್ರೆ ನಮ್ಮ ಪ್ರಿನ್ಸಿಪಾಲ್ಗೆ ದೂರು ನೀಡುವುದು, ಹಾಗೂ ಹಿಂದೆ ನಡೆದುಕೊಂಡು ಬಂದಂತೆ ಮುಂದಿನ ವರ್ಷಗಳಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳೇ ಯೂನಿವರ್ಸಿಟಿ ಟಾಪರ್ಸ್ಗಳಾಗಿ ಕಾಲೇಜಿನ ಕೀರ್ತಿಯನ್ನು ಮತ್ತೊಮ್ಮೆ ಎತ್ತಿ ಹಿಡಿಬೇಕು. ನಿಮಗೆ ಇಲ್ಲಿನ ಪರಿಸರಕ್ಕೆ ಹೊಂದಿಕೊಳ್ಳಲು ಸ್ವಲ್ಪ ಕಷ್ಟವಾಗಬಹುದು. ಆದರೆ ನೀವು ಇಲ್ಲಿಗೆ ಬಂದಿದ್ದೀರಿ ಅಂದರೆ ನಮ್ಮ ಕುಟುಂಬದಲ್ಲೇ ನೀವೊಬ್ಬ ಸದಸ್ಯರು ಅಂತಲೇ ಅರ್ಥ. ನಿಮಗೆ ಏನಾದರೂ ಅಸ್ತವ್ಯಸ್ತವಾದರೆ ದಯವಿಟ್ಟು ಸಂಕೋಚ ಪಟ್ಕೊಳ್ಳದೆ ಪ್ರಿನ್ಸಿಪಾಲ್ ಹತ್ರ ತೊಂದರೆ ಹೇಳ್ಕೊಳ್ಳಿ. ಅವರು ನಿಮ್ಮ ಸಮಸ್ಯೆಗೆ ಖಂಡಿತ ಸ್ಪಂದಿಸ್ತಾರೆ ಎಂದು ಇನ್ನಷ್ಟು ಕಾಲೇಜಿನ ಬಗ್ಗೆ ಮಾಹಿತಿಯನ್ನು, ಇಷ್ಟು ವರ್ಷಾವಧಿಯಲ್ಲಿ ಕಾಲೇಜ್ ಮಾಡಿದ ಸಾಧನೆಗಳನ್ನು ವಿವರಿಸಿದ ಅನಂತರು ತಮ್ಮ ಮಾತುಗಳನ್ನು ಮುಗಿಸಿದರು. ಚಪ್ಪಾಳೆಯ ಸದ್ದು ದೊಡ್ಡದಾಗಿ ಮೊಳಗಿತು. ಋಷಿಗೆ ತನ್ನ ತಾತನ ಬಗ್ಗೆ ಹೆಮ್ಮೆ, ಅಪೂರ್ವಳಿಗೆ ಇಷ್ಟು ವರ್ಷಕ್ಕಾದರೂ ಕೊನೆಗೆ ಒಳ್ಳೆಯ ಕಡೆ ಸೇರಿದನೆಂಬ ಸಮಾಧಾನ. ಅಲ್ಲಿಗೆ ಮಧ್ಯಾಹ್ನವಾಗಿತ್ತು. ನೀವೆಲ್ಲರೂ ಕ್ಯಾಂಟೀನಲ್ಲಿ ಊಟ ಮಾಡ್ಕೊಂಡು ಇಲ್ಲೇ ಬನ್ನಿ. ನೀವು ಗ್ರೌಂಡ್ ಫ್ಲೋರ್ಗೆ ಹೋದರೆ ಅಲ್ಲಾಗಲೇ ವೇ ಟು ಕ್ಯಾಂಟೀನ್ ಎನ್ನುವ ಬೋರ್ಡ್ ಕಾಣುತ್ತೆ. ನಂತರ ಕಾಲೇಜಿನ ಪ್ರತಿಯೊಂದು ಡಿಪಾರ್ಟ್ಮೆಂಟನ್ನು ನಮ್ಮ ಚಿನ್ಮಯ್ ನಿಮಗೆ ಪರಿಚಯಿಸ್ತಾರೆ. ನಾಳೆಯ ದಿನ ನೀವು ಯಾವ ತರಗತಿಗೆ ಪಾಠ ಮಾಡಬೇಕು, ಯಾವ ವಿಷಯ, ಯಾವ ಪೀರಿಯಡ್ ಹಾಗೂ ಅದರ ಸಿಲೆಬಸ್ ಏನು ಎನ್ನುವುದು ಆಯಾ ಡಿಪಾರ್ಟ್ಮೆಂಟ್ ಹೆಡ್ಗಳು ನಿಮ್ಮೊಂದಿಗೆ ಚರ್ಚಿಸ್ತಾರೆ. ಇನ್ನು ಮುಂದೆ ಅದನ್ನೇ ಫಾಲೋ ಮಾಡಬೇಕಾಗುತ್ತೆ. ಹಾಗಾಗಿ ನಾಳೆ ಒಂದು ದಿನ ಕಾಲೇಜ್ಗೆ ಬರಬೇಕು. ಸೋಮವಾರದಿಂದ ನಿಮ್ಮ ಕೆಲಸ ಶುರು. ಅನಂತ್ ಸರ್ ಹೇಳಿದ್ದನ್ನು ನೀವೆಲ್ಲರೂ ಚಾಚೂ ತಪ್ಪದೆ ಪಾಲಿಸ್ತೀರಿ ಅಂತ ನಂಬಿದ್ದೀನಿ ಎನ್ನುತ್ತಾ ಪ್ರಿನ್ಸಿಪಾಲರು ಎಲ್ಲರಿಗೂ ನಮಸ್ಕರಿಸಿದರು.
ಇವರಿಬ್ಬರ ಮಾತು ಕೇಳಿ ಹೊಸದಾಗಿ ಸೇರಿರುವ ಲೆಕ್ಚರರ್ಸ್ಗಳಿಗೆ ಹೊಸ ಹುರುಪು ಬಂದಂದಾಗಿತ್ತು. ಎಲ್ಲರೂ ಒಬ್ಬರಿಗೆ ಒಬ್ಬರು ಪರಿಚಯಿಸಿಕೊಳ್ಳುತ್ತಾ ಕ್ಯಾಂಟೀನ್ ಕಡೆ ಹೆಜ್ಜೆ ಹಾಕುತ್ತಿದ್ದರು. ಚಿನ್ಮಯ್ ರಿಷಿಯನ್ನ ಕೂಗಿ ನಿಲ್ಲಿಸಿದ. ಅಪೂರ್ವ ಸಹ ನಿಂತಳು. ನೀವೊಬ್ಬರೇ ಬನ್ನಿ ಎನ್ನುವಂತೆ ಸನ್ನೆ ಮಾಡಿದ ಚಿನ್ಮಯ್. ಅಪೂರ್ವ, ಅವನು ಯಾಕೋ ಕರೀತಿದ್ದಾನೆ, ನೀವು ಕ್ಯಾಂಟೀನಲ್ಲಿ ವೇಟ್ ಮಾಡ್ತೀರಿ, ಬರ್ತೀನಿ ಎಂದ. ಯಾರೋ ಸೆಕ್ಯೂರಿಟಿ ಅಂದ ಹಾಗಿತ್ತು, ಬೇಕಂತಲೇ ಹೇಳಿದಳು. ಆದರೆ ಅವನು ಸೀರಿಯಸ್ ಆಗಿಬಿಟ್ಟ. ಸಾರಿ ಅಪೂರ್ವ, ಯಾವುದೋ ಧ್ಯಾನದಲ್ಲಿ ಮರೆತು ಬಿಟ್ಟೆ, ಬನ್ನಿ, ನಿಮ್ಮನ್ನ ನಾನು ಅಲ್ಲಿವರೆಗೂ ಬಿಟ್ಟು ಬರ್ತೀನಿ ಎಂದ. ಹೇ ರಿಷಿ, ನಾನು ತಮಾಷೆ ಮಾಡಿದ್ದು, ನೀವೇನಂತ ಕೇಳ್ಕೊಂಡು ಬನ್ನಿ, ನಾನು ಕಾಯ್ತಿರ್ತೀನಿ ಎಂದಳು. ನೋ ವೇ, ಬನ್ನಿ ಎನ್ನುತ್ತಾ ಅವಳ ಕೈ ಹಿಡಿದು ಕರೆದುಕೊಂಡು ಹೊರಟ. ಅಕ್ಕಪಕ್ಕ ಹೋಗುತ್ತಿದ್ದ ಲೆಕ್ಚರರ್ಸ್ ಇವರತ್ತ ನೋಡಿದಾಗ ಕೈ ಹಿಡಿದುಕೊಂಡ ಕೈ ಬಿಡಬೇಕಾಯಿತು. ರಿಷಿ, ಇಟ್ಸ್ ಓಕೆ, ನಾನು ಹೋಗ್ತೀನಿ ಎಂದಳು. ಶ್ ಎನ್ನುತ್ತಾ ಅವಳಿಗೆ ಮುಂದೆ ಮಾತನಾಡಲು ಬಿಡಲಿಲ್ಲ. ಈ ನನ್ನ ಮೊಮ್ಮಗ ಅವಳ ಹಿಂದೆ ಹೋಗ್ತಾ ಇದ್ದಾನಲ್ಲೋ, ಕರೆದ್ರೆ ಕೇಳಲಿಲ್ವಾ ಹೇಗೆ? ಬರ್ತಾರೆ ಇರಿ ಸರ್ ಎಂದ ಚಿನ್ಮಯ್. ಪ್ರಿನ್ಸಿಪಾಲರ್ಗೆ ವಿಷಯ ಸೂಕ್ಷ್ಮವಾಗಿ ತಿಳಿದಿದ್ದರಿಂದ ರಿಷಿಯ ಬಗ್ಗೆ ಚಕಾರವೆತ್ತಿರಲಿಲ್ಲ. ಅಲ್ಲಿಂದ ಹೊರಟು ಬಿಟ್ಟರು. ಅಪೂರ್ವಳನ್ನ ಕ್ಯಾಂಟೀನ್ಗೆ ಕರೆತಂದು ಕೂರಿಸಿ, ಅಪೂರ್ವ 5 ನಿಮಿಷ ಬಂದ್ಬಿಡ್ತೀನಿ, ನಾನು ಬರೋವರೆಗೂ ಇಲ್ಲೇ ಕುಳ್ತೀರಿ ಎಂದು ಹೋದವ 2 ನಿಮಿಷ ಬಿಟ್ಟು ಜ್ಯೂಸ್ ತಂದು ಅವಳ ಮುಂದೆ ಇಟ್ಟು, ನಾನು ಬರೋವರೆಗೂ ಇದನ್ನು ಕುಡಿತಾ ಇರಿ ಎಂದು ಹೊರಟು ಹೋದ. ಅವನ ಕಾಳಜಿಗೆ ಹುಡುಗಿ ಸೋತು ಬಿಟ್ಟಿದ್ದಳು. ಚಿನ್ಮಯ್ಗೆ ಕಾಲ್ ಮಾಡಿ ತಾತನನ್ನ ಕರೆದುಕೊಂಡು ನನ್ನ ಚೇಂಬರ್ಗೆ ಬಾ ಎಂದು ಹೇಳುವ ಮುಂಚೆಯೇ ಚಿನ್ಮಯ್ ಹಾಗೂ ಅವನ ಫ್ಯಾಮಿಲಿ ಎಲ್ಲರೂ ಅಲ್ಲಿಯೇ ಇದ್ದರು, ರಿಷಿಗಾಗಿ ಕಾಯುತ್ತಾ. ಬಾಸ್, ಎಲ್ಲರೂ ನಿಮಗೆ ವೇಟಿಂಗ್, ಬನ್ನಿ ನೀವು ಎಂದ. ಮೆಲ್ಲನೆ ಬಾಗಿಲು ತೆಗೆದುಕೊಂಡು ಬಂದ ರಿಷಿ ಎಲ್ಲರ ಮುಖವನ್ನೊಮ್ಮೆ ಗಮನಿಸಿದ. ಎಲ್ಲರ ಮುಖದಲ್ಲೂ ಸಂತೋಷ ತುಂಬಿ ತುಳುಕುತ್ತಿತ್ತು. ಸದ್ಯ ಹುಡುಗಿ ಎಲ್ರಿಗೂ ಇಷ್ಟವಾಗಿದ್ದಾಳೆ ಎಂದುಕೊಂಡು ಇಷ್ಟೊತ್ತು ಹಿಡಿದುಕೊಂಡಿದ್ದ ದೊಡ್ಡದಾದ ಉಸಿರೊಂದನ್ನು ಹೊರಬಿಟ್ಟ. ಸೀದಾ ಅವನಮ್ಮನ ಬಳಿ ಬಂದು, ಮಮ್ಮಿ, ನಿನಗೆ ಸೊಸೆ ಇಷ್ಟವಾಗಿದ್ದಾಳೆ ತಾನೇ? ಅವರನ್ನೇ ಮೊದಲು ಕೇಳಿದ. ಮೊದಲು ಹೆದರಿಸಿದ್ದು ಅವರೇ ಅಲ್ವೇ? ನನಗೇನೋ ಓಕೆ, ಆದರೆ ನಿನ್ನಪ್ಪನ ಕೇಳು ಎಂದರು. ಡ್ಯಾಡ್ ಎಂದ. ನನಗೂ ಓಕೆ, ಆದರೆ ನನ್ನಮ್ಮನನ್ನು ಒಮ್ಮೆ ಕೇಳೋ ಎಂದರು. ಅಜ್ಜಿ, ನನಗೂ ಓಕೆ ಕಣೋ, ಆದರೆ ನಿಮ್ಮ ತಾತ ಎಂದ. ಏನಂದೆ, ಇನ್ನೊಮ್ಮೆ ಹೇಳು ಎಂದರು ಅನಂತರು. ಅವನ ಬಾಯಿಂದ ತಾತ ಎನ್ನುವ ಸಂಬೋಧನೆ ಬರುವುದೇ ಅಪರೂಪ. ಸೀದಾ ಅವರನ್ನು ತಬ್ಬಿ ಹಿಡಿದು ನಿಂತ. ನಾನಿನ್ನೂ ಒಪ್ಕೊಂಡಿಲ್ಲ, ನೀನು ಒಪ್ತೀಯ ಅಂತ ನಂಗೆ ಗೊತ್ತು. ನೀನು ಈ ಕಾಲೇಜ್ಗೆ ಹೋಗಿ ಎಲ್ಲ ಸರಿ ಮಾಡು ಅಂದಾಗ ನೀನು ಬಲವಂತಕ್ಕೆ ಹ್ಞೂ ಅಂದಿದ್ದೆ. ಸಾರಿ, ನೀನು ಕಟ್ಟಿಸಿದ್ದ ಕಾಲೇಜು ಇನ್ನೂ ಎತ್ತರಕ್ಕೆ ಬರುವಂತೆ ನಾನು ನೋಡ್ಕೊಳ್ತೀನಿ ಅಂತ ನನ್ನ ಮೇಲೆ ಭರವಸೆ ಇಟ್ಟಿದ್ದಕ್ಕೆ ಥ್ಯಾಂಕ್ಸ್. ಇವತ್ತು ನಿನ್ನ ಕಣ್ಣಲ್ಲಿ ಇನ್ನೊಮ್ಮೆ ಈ ಕಾಲೇಜಿನ ಮೇಲೆ ನೀನು ಇಟ್ಟಿರೋ ಪ್ರೀತಿ ಕಾಣಿಸ್ತು ಎಂದ. ಮೊಮ್ಮಗನಿಗೆ ತನ್ನ ಭಾವನೆಗಳ ಅರ್ಥವಾಗಿದ್ದು ಸಂತೋಷದ ಸುದ್ದಿಯೇ. ಇದೆಲ್ಲ ಓಕೆ, ಬಟ್ ಟಾಪಿಕ್ ಚೇಂಜ್ ಮಾಡ್ತಿದ್ಯಾ ನೀನು ಎಂದರು. ಹೇಳಿದ್ನಲ್ಲ ನೀನು ಒಪ್ತೀಯಾ ಅಂತ. ನೀನು ಹೋಮ್ ಮಿನಿಸ್ಟರ್ ಒಪ್ಪಿದ ಮೇಲೆ ಮುಗೀತು, ನೀನು ಕೂಡ ಒಪ್ಪಿದ ಹಾಗೆಯೇ ಎಂದ ಅವನ ಅಜ್ಜಿಯ ಕಡೆ ನೋಡುತ್ತಾ. ಅದು ಸರಿನೇ ಬಿಡು, ಹುಡುಗಿ ತುಂಬ ಲಕ್ಷಣವಾಗಿದ್ದಾಳೆ ಕಣೋ, ನಮಗೆಲ್ಲ ಇಷ್ಟವಾದ್ಲು, ಇನ್ನೇನಿದ್ರು ನಿನ್ನ ಕೆಲಸ ಎಂದರು ಅನಂತರು. ಆದಷ್ಟು ಬೇಗ ಹೇಳ್ತೀನಿ. ಥ್ಯಾಂಕ್ಸ್. ನನಗೆ ಎಷ್ಟೊಂದು ಭಯ ಆಗೋಗಿತ್ತು ಗೊತ್ತಾ, ನೀವೆಲ್ಲ ಅದೇನು ಹೇಳ್ತಿರೋ ಅಂತ. ಮಮ್ಮಿ, ನೀನಂತೂ ಹೆದರಿಸ್ಬಿಟ್ಟೆ. ಹಾಂ, ಈಗ ಮಾತು ಸಾಕು, ಬಾ ಊಟ ಮಾಡೋಣ. ನೋಡು, 2 ದಿನದಲ್ಲಿ ಹೇಗಾಗ್ಬಿಟ್ಟಿದೀಯಾ? ಹಾಗೆಲ್ಲ ಏನಿಲ್ಲ, ನಿನ್ನ ಸೊಸೆ ಅಡುಗೆ ಚೆನ್ನಾಗೇ ಮಾಡ್ತಾಳೆ. ನಿಂಗೆ ಗೊತ್ತಾ, ಅವಳು ಮಲೆನಾಡಿನವಳು, ನಿನ್ನೆ ಅಲ್ಲಿಯ ಸ್ಪೆಷಲ್ ಮಾಡಿದ್ದಳು. ವಾವ್, ನಿಜನೇನೋ? ಅಂತೂ ಈ ಅತ್ತೆ ಸೊಸೆ ಮಾಡೋ ಅಡುಗೆ ತಿಂದು ಬೇಸರವಾಗಿತ್ತು. ನಿನ್ನ ಮದುವೆ ಆದಮೇಲೆ ನನ್ನ ಮೊಮ್ಮಗಳು ಮಾಡೋ ಅಡುಗೆಯನ್ನು ಊಟ ಮಾಡಬಹುದು ಬಿಡು ಎಂದರು ಅನಂತರು. ನೋಡಿದ್ರ ಅಮ್ಮ, ಇನ್ನು ಆ ಹುಡುಗಿ ಮನೆಗೆ ಬಂದೇ ಇಲ್ಲ, ಆಗಲೇ ಈ ತಾತ ಮೊಮ್ಮಗ ಪಾರ್ಟಿ ಚೇಂಜ್ ಮಾಡ್ತಿದ್ದಾರೆ. ಹ್ಞೂ ಕಣೋ ಶಂಕರು, ಅವಳು ಬರಲಿ. ಈ ತಾತನ್ನ, ಮೊಮ್ಮಗನನ್ನ, ಅವಳನ್ನ ಈ ಮನೇಲಿ ಬಿಟ್ಟು ನಾವು 3 ಜನ ಗೆಸ್ಟ್ ಹೌಸ್ಗೆ ಶಿಫ್ಟ್ ಆಗಿಬಿಡೋಣ. ಇವರಿಬ್ಬರು ಕಾಟ ತಾಳದೆ ಅವಳೇ ನಮ್ಮ ಜೊತೆ ಬರ್ತಾಳೆ, ಗಾಯತ್ರಿ ಅಮ್ಮ ಹೇಳಿದಾಗ ಎಲ್ಲರೂ ನಕ್ಕರು. ಚಿನ್ಮಯ್ ಅಲ್ಲೇ ನಿಂತು ಇವರ ಫ್ಯಾಮಿಲಿಯನ್ನು ನೋಡಿ ಕಣ್ಣು ತುಂಬಿಕೊಳ್ಳುತ್ತಿದ್ದ. ಇಷ್ಟೆಲ್ಲ ಶ್ರೀಮಂತಿಕೆ ಇದ್ರು, ಬುದ್ಧಿವಂತಿಕೆ ಇದ್ರು, ಇಷ್ಟೊಂದು ಪ್ರೀತಿ ಮಾಡೋ ಮನೆಯವರಿದ್ರು, ಸ್ವಲ್ಪವೂ ಅಹಂ ಇಲ್ಲದೆ ಇರುವ ತನ್ನ ರಿಷಿ ಬಾಸ್ ಎಂದರೆ ಅವನಿಗೆ ಹೆಮ್ಮೆ. ಚಿನ್ನ, ಬಾರೋ ಊಟ ಮಾಡೋಣ. ಬೇಡ ಬಾಸ್, ನಾನು ಕ್ಯಾಂಟೀನಲ್ಲಿ ಮಾಡ್ಕೊಳ್ತೀನಿ. ಯಾಕೋ, ಇವನಿಗಿನ್ನೂ ಹೆಂಡ್ತಿ ಬಂದಿಲ್ಲ, ಆಗಲೇ ಇಷ್ಟೊಂದು ಆಡ್ತಿದ್ದಾನೆ. ನೀನು ಹೆಂಡ್ತಿ ಬಂದಿದ್ದಾಳೆ ಅಂತ ಕೊಪ್ಪು ತೋರಿಸ್ತಿದ್ಯಾ ಹೆಂಗೆ? ಈಗ ಬಂದು ಕೂತ್ಕೊಂಡ್ರೆ ಸರಿ ಎಂದರು ಅರುಂಧತಿ. ಅಯ್ಯೋ, ಹಾಗೆಲ್ಲ ಏನಿಲ್ಲ ಮೇಡಮ್, ಮತ್ತೆ ಬಂದು ಕೂರು ಎನ್ನುತ್ತಾ ಅಲ್ಲೇ ಇದ್ದ ಸೋಫಾ ಮೇಲೆ ಕೂರಿಸಿ ರಿಷಿಗೂ ಅವನಿಗೂ ಬಡಿಸಿಕೊಟ್ಟರು ಅರುಂಧತಿ. ಎಲ್ಲವೂ ರಿಷಿಯ ಇಷ್ಟದ ತಿಂಡಿಗಳೇ.
ಅಮ್ಮನ ಕೈ ರುಚಿ 2 ದಿನ ತುಂಬಾನೇ ಮಿಸ್ ಮಾಡಿಕೊಂಡಿದ್ದರಿಂದ ಕೇಳಿ ಕೇಳಿ ಬಡಿಸಿಕೊಂಡು ಹೊಟ್ಟೆ ಬಿರಿಯುವಂತೆ ಊಟ ಮಾಡಿಬಿಟ್ಟ ರಿಷಿ. ಮುಂದುವರಿಯುವುದು. ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು. ಖುಷಿ.